ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋಣ. ಬೆಂಗಳೂರಿನಲ್ಲಿ ನಾವು ನೋಡ್ತೀವಿ ಹೊರವಲಯದಲ್ಲಿ ಈ ಚಿರತೆ ಪ್ರತ್ಯಕ್ಷ ಆಗೋದನ್ನು ನಾವು ನೋಡಿದ್ವಿ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಳಗಡೆನೂ ಕಾಣ್ತಾ ಇವೆ. ಭಾಳ ಹಿಂದೆ ನಾವು ಕೇಳಿದ್ವಿ ಈ GKVK ಭಾಗದಲ್ಲಿ ಚಿರತೆಗಳು ಓಡಾಡ್ತವೆ ಅಂತ. ಆವಾಗ ಆ ಕಡೆ ಭಾಗ ಇನ್ನೂ ಅಷ್ಟು ಡೆವಲಪ್ ಆಗಿರಲಿಲ್ಲ, ಯಲಹಂಕ ಆ ಕಡೆ ಭಾಗ. ಹೀಗಾಗಿ ಚಿರತೆ ಆವಾಗ ಕಂಡಿದ್ದನ್ನು ಕೂಡ ನಾವು ಕೇಳಿದ್ವಿ. ಈಗ ನೋಡಿ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಚಿರತೆ ಓಡಾಟ, ಬ್ಯಾಡಹಳ್ಳಿ, ಭಾರತ್ ನಗರ್ ಇಲ್ಲೆಲ್ಲ ಚಿರತೆ ಸಂಚಾರ ಮಾಡೋದು ನೋಡಿ, ಬಿಂದಾಸಾಗಿ ಓಡಾಡ್ತಾ ಇದೆ. ನೈಸ್ ರೋಡ್ ಸಮೀಪದಲ್ಲೇ. ನೈಸ್ ರೋಡ್ ಈಗೇನು ಬೆಂಗಳೂರಿಂದ ತುಂಬ ಹೊರಗಡೆ ಇಲ್ಲ, ಅದು ಬೆಂಗಳೂರು ಒಳಗಡೆ ಬಂದಾಗಿದೆ. ಈ ಇನ್ನು ರಾತ್ರಿ ಬೈಕ್ ಗೀಕಲ್ಲಿ ಓಡಾಡುವಂಥವ್ರು, ರಾತ್ರಿ ಒಬ್ಬೊಬ್ಬರೇ ಓಡಾಡುವಂಥವ್ರು ಸ್ವಲ್ಪ ಹುಷಾರಾಗಿರಬೇಕು. ಮಾಗಡಿ ಮುಖ್ಯ ರಸ್ತೆ, ಬ್ಯಾಡಹಳ್ಳಿ ನಿಮ್ಗೆ ಗೊತ್ತಿದೆ ಏನು ಅಂದರೆ ಎರಡೆರಡು ಬ್ಯಾಡಹಳ್ಳಿಗಳು ಬರ್ತವೆ. ಇದು ಮಾಗಡಿ ಮುಖ್ಯ ರಸ್ತೆ ಹತ್ತಿರ ಇರುವಂಥ ಬ್ಯಾಡಹಳ್ಳಿ. ಈಗ ಅದನ್ನು ಸೆರೆ ಹಿಡಿಯೋಕ್ಕೋಸ್ಕರ ಈಗಾಗಲೇ ಕಾರ್ಯಾಚರಣೆ ಶುರು ಆಗಿದೆ. ಎಲ್ಲಿ ಏನು ಎತ್ತ, ಎಲ್ಲಿಗೆ ಹೋಗಿರ್ಬೋದು, ಏನು ಕತೆ ನೋಡಿ. ನಗರ ಬೆಳೆದಂಗೆ, ಊರು ಬೆಳೆದಂಗೆ, ಕಾಡುಗಳ ನಾಶ ಆದಂಗೆ ಏನು ಮಾಡ್ತಾವೆ ಕಾಡು ಪ್ರಾಣಿಗಳು. ಅವುಗಳಿರುವಂಥ ಜಾಗದಲ್ಲಿ ನಾವಿದ್ದೀವಿ, ಹೀಗಾಗಿ ನುಗ್ಗುತ್ತವೆ ನೋಡಿ. ಬಲೆ ಹಾಕ್ಕೊಂಡು ಬಲೆ ಹಾಕಿ ಕಾಯ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ. ಬಲೆ ಗಿಲೆ ಎಲ್ಲ ರೆಡಿ ಮಾಡಿಕೊಂಡು ಚಿರತೆ ಸೆರೆಗೆ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬ್ಯಾಡರಹಳ್ಳಿ ಬಳಿ ಕಂಡಿರುವಂಥ ಚಿರತೆಯನ್ನು ಈಗ ಹಿಡಿಬೇಕು, ಅದೊಂದು ದೊಡ್ಡ ಸವಾಲು. ಅದಕ್ಕೆ ಈ ಬೇರೆ ಬೇರೆ ಮಾರ್ಗಗಳಿವೆ. ಕೆಲವೊಂದು ಕಡೆಗೆ ಈ ರೀತಿ ಬಲೆ ಹಾಕೋದು, ಇನ್ನು ಕೆಲವೊಂದು ಕಡೆಗೆ ಏನು ಅಂತಂದರೆ ಈ ನಾಯಿಗೆ ಕಟ್ಟಿ ಅದಲ್ಲಿಗೆ ಬರಂಗೆ ಮಾಡೋದು, ಆವಾಗ ಬೋನ್ ಬಾಗಿಲು ಹಾಕೋದು, ಈ ರೀತಿ ಹಿಡಿಬೇಕು. ನೋಡಿದ್ರೆ ಗೊತ್ತಾಗುತ್ತೆ ಭಾಳ ಯಂಗಾಗಿದೆ, ಜೊತೆಗೆ ಭಾಳ ಶಕ್ತಿಶಾಲಿಯಾಗಿದೆ ಇದು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ನೀವು ಕಾರ್ಯಾಚರಣೆ ನಡೆಯುವಂಥ ಸ್ಥಳದಲ್ಲೇ ಇದ್ದೀರಿ. ಬ್ಯಾಡರಹಳ್ಳಿನಲ್ಲಿ ಈಗಾಗಲೇ ಬಲೆ ಗಿಲೆಗಳನ್ನೆಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಂಬಂಧಪಟ್ಟಿರುವಂಥವರು. ಯಾವ್ಯಾವ ರೀತಿ ಕಾರ್ಯಾಚರಣೆಯ ವಿಧಾನ ಹೆಂಗಿರುತ್ತೆ? ಯಾಕಂದರೆ ಅದಕ್ಕೆ ಭಾಳ ಇಷ್ಟವಾಗಿರುವಂಥ ಆಹಾರ ಅಂತಂದರೆ ನಾಯಿಗೆ ಕಟ್ಟಿ ಅದನ್ನು ಬೋನಿಗೆ ಬೀಳಿಸ್ಬೇಕು, ಇಲ್ಲಾಂತಂದರೆ ಬಲೆಗೆ ಬೀಳಿಸುವಂಥ ಪ್ರಯತ್ನ ಮಾಡಬೇಕು. ಎಲ್ಲಿ ಯಾವ್ಯಾವ ಭಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಕಿರಣ್? ಹೌದು ರಂಗನಾಥ್, ಇವತ್ತು ಬೆಳಗ್ಗೆ 4 ಗಂಟೆ ಸುಮಾರಿಗೆ ಬ್ಯಾಡರಹಳ್ಳಿಯಲ್ಲಿ ಈಗಾಗಲೇ ಕೂಡ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿರತೆಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸದ್ಯ ಈಗ ಬಲೆಯನ್ನು ತಂದು ಈಗಾಗಲೇ ಅಂದರೆ ಏನು ಅದನ್ನು ಹಿಡಿಬೇಕು ಅಂತೇಳಿ ಈಗಾಗಲೇ ಪಟಾಕಿಗಳನ್ನು ಕೂಡ ಹೊಡಿತಾ ಇರುವಂಥದ್ದು. ಅಂದರೆ ಈ ಒಳಭಾಗದಲ್ಲಿ ಚಿರತೆ ಇದೆ ಅಂದರೆ 4 ಗಂಟೆ ಸುಮಾರಿಗೆ ಈ ಒಂದು ಚಿರತೆ ಕಾಣಿಸಿಕೊಂಡಿರುವಂಥದ್ದು. ಸ್ಥಳೀಯರು ಈಗಾಗಲೇ ಪೊಲೀಸ್ ಇಲಾಖೆ ಇರುವುದು ಮತ್ತು ಅರಣ್ಯ ಇಲಾಖೆಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಬಂದು ಆ ಒಂದು ಚಿರತೆ ಒಳಭಾಗದಲ್ಲಿದೆ ಅನ್ನೋಂಥ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಹಾಗಾಗಿ ಪಟಾಕಿಗಳನ್ನು ಹೊಡಿಲಿಕ್ಕೆ ಮುಂದಾಗಿದೆ. ಅಂದರೆ ಪಟಾಕಿ ಹೊಡಿತಿದ್ದಂತೆ ಅದೊಂದು ಗಾಬರಿಗೆ ಆತಂಕಗೊಂಡು ಹೊರಗೆ ಬರಬಹುದು, ಆ ಸಂದರ್ಭದಲ್ಲಿ ಆ ಚಿರತೆಯನ್ನು ಸೆರೆ ಹಿಡಿಬೋದು ಅನ್ನುವಂಥ ಒಂದು ಪ್ಲ್ಯಾನನ್ನು ಈಗಾಗಲೇ ಕೂಡ ಮಾಡಿಕೊಟ್ಟಿರುವಂಥದ್ದು. ಸ್ಥಳೀಯರು ಈಗಾಗಲೇ ತುಂಬ ದೊಡ್ಡ ಮಟ್ಟದಲ್ಲಿ ಆತಂಕಗೊಂಡಿರುವಂಥದ್ದರೆ ಅಕ್ಕಪಕ್ಕದಲ್ಲಿ ಶಾಲಾ ಕಾಲೇಜುಗಳಿರ್ಬೋದು, ಮನೆಗಳಿರುವಂಥದ್ದು. ಚಿರತೆ ಓಡಾಡುವಂಥ ಸಂದರ್ಭದಲ್ಲಿ ಯಾರ ಮೇಲಾದರೂ ಅಟ್ಯಾಕ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಹಿನ್ನೆಲೆ ಕೂಡ ಇರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಿಗೆ ಈ ಚಿರತೆ ಕಾಣಿಸ್ಕೊಂಡಂಥದ್ದು ಏನು? ಇವತ್ತು ಮಾರ್ನಿಂಗ್ 5 ಗಂಟೆ 6 ಗಂಟೆ ಸುಮಾರಲ್ಲಿ ಕಾಣಿಸ್ಕೊಂಡಿದೆ. ಒಂದ್ಸಲ ಹಿಂಗೆ ಹೋಗಿ ವಾಪಸ್ ಹೊಟ್ಟೋಗಿ ಮತ್ತೆ ಬಂದಿದೆ ಈ ಕಡೆನೇ. ಇದು 10 ವರ್ಷದಿಂದ ನಾವಿಲ್ಲಿದ್ದೀವಿ, ಬಟ್ ಯಾವತ್ತೂ ಇದು 10 ವರ್ಷದಿಂದ ಯಾವತ್ತೂ ಕಾಣಿಸಿಲ್ಲ. ಇಂಥ ಚಿರತೆ ಇನ್ಸಿಡೆಂಟ್ ಯಾವತ್ತೂ ಆಗಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಆಗಿದ್ದು. ಇಲ್ಲಿ PRR ರೋಡ್ ಆಗಿರ್ಬೋದು, ನೈಸ್ ರೋಡ್ ಎಲ್ಲ ಇದೆ. ಅದರಿಂದ ಆಚೆ ಇರೋದ್ರಿಂದ ನಾವು ಅಲ್ಲಿ ಅದೆಲ್ಲ ಆಚೆ ಇದು
ಇದಾಗಿ ಬಂದಿದೆ. ಇದು 10 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಸೈಟಿಂಗ್ ಆಗಿರೋದು, ಮುಂಚೆ ಆಗಿರಲಿಲ್ಲ. ಇಲ್ಲಿ 1,000 ಜನ ಅಷ್ಟು ಈವ್ನಿಂಗ್, ಇಲ್ಲಿ ಪಾವನಿ ಚಾಟ್ಸ್ ಅಂತ ಇದೆ, ಅಲ್ಲಿ 1,000 ಜನದಷ್ಟು ಈವ್ನಿಂಗ್ ಇರ್ತಾರೆ. ಮತ್ತೆ ಈವ್ನಿಂಗು ಇಲ್ಲ ನೈಟ್ ಮತ್ತೆ ಅಟ್ಯಾಕ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನಮಗೆ ಅಂತ ನಮ್ಗೆ ಭಯ ಆಗ್ತಿದೆ. ಸೊ ಆದಷ್ಟು ಬೇಗ ಅರಣ್ಯ ಇಲಾಖೆನವರು ಎಲ್ಲ ಬಂದು ಹಿಡಿದು ಅದನ್ನ ಹೋದರೆ ಭಾಳ ನಮಗೆ ಹೆಲ್ಪ್ ಆಗುತ್ತೆ. ಈಗಾಗಲೇ ಅರಣ್ಯ ಇಲಾಖೆಯವರು ಆ ಚಿರತೆಯನ್ನು ಸೆರೆ ಇಡಲಿಕ್ಕೆ ಒಂದಷ್ಟು ಪಟಾಕಿಗಳನ್ನು ಕೂಡ ಇಡ್ತಾ ಇರುವಂಥದ್ದು. ಸೊ ಅಕ್ಕಪಕ್ಕದ ನಿವಾಸಿಗಳಲ್ಲಿ ಯಾವ ಥರವಾಗಿ ಆತಂಕವಿದೆ ಅಂತ? ಆತಂಕ ಆಗ್ತಿದೆ, ಯಾಕಂದರೆ ಇಲ್ಲೊಂದು ರೋಡ್ ಇದೆ, ಈ ಕಡೆ ಒಂದು ರೋಡ್ ಇದೆ. ಇಲ್ಲಿಂದ ಆ ಕಡೆ ಹೋಗ್ಬೋದಿಲ್ಲ, ಆ ಕಡೆಯಿಂದ ಈ ಕಡೆ ಬರ್ಬೋದು ಅನ್ನೋದೊಂದು ಭಯ ಇದೆ. ಬಟ್ ಎಲ್ಲ ಅವರು ಒಂದು 10 ಗಂಟೆನೂ ಬಂದೆಲ್ಲ ಅವ್ರು ಏನು ಮಾಡಬೇಕೋ ಕಾರ್ಯಗಳು ಮಾಡ್ತಿದ್ದಾರೆ ಕರೆಕ್ಟಾಗಿ. ಸೊ ಹೋಪ್ಫುಲಿ ಇವತ್ತು ಈವ್ನಿಂಗ್ ಅಷ್ಟೊತ್ತಿಗೆ ಸಿಕ್ಕಿದ್ರೆ ಭಾಳ ಒಳ್ಳೆಯದು ಅಂತ ಅನ್ಸುತ್ತೆ. ಓಕೆ, ತಾವು ಕೂಡ ಈಗಾಗಲೇ ಬೆಳಗ್ಗೆ CCTV ವಿಡಿಯೋದಲ್ಲಿ ಒಂದು ಚಿರತೆಯನ್ನು ನೋಡಿದ್ರಿ. ಹೇಗಿದೆ ಅಂದರೆ ಅದ್ರ ಜೊತೆಲಿ ಏನಾದರೂ ಬೇರೆ ಬೇರೆ ಮರಿಗಳಿದ್ವಾ ಅಥವಾ ಒಂದೇ ಓಡಾಡ್ತಿದ್ಯಾ, ಇಲ್ಲ ಹಿಂದೆ ಯಾವಾಗಾದರೂ ಕಾಣಿಸ್ಕೊಂಡಿದ್ಯಾ, ಸ್ಥಳೀಯರು ಏನಾರು ಇದನ್ನು ನೋಡಿದ್ರಾ? ಇಲ್ಲ, ಇದೇ ಫಸ್ಟು. ಬಟ್ ಅದೊಂದು 5 ರಿಂದ 6 ವರ್ಷದ ಆಗಿರ್ಬೋದು ಚಿರತೆ ಅಂತ ಹೇಳ್ತಿದ್ದಾರೆ. ಅದು ಒಂದು ಸ್ವಲ್ಪ ಉದ್ದ ಆಗಲಾಗಿದೆ, ಭಾಳ ಅದು ಸ್ವಲ್ಪ ಏಜ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಒಂದೇ ಒಂದು ಚಿರತೆ ಇದೆ, ಯಾವುದೋ ಅದ್ರ ಜೊತೆ ಮರಿಗಳು ಯಾವುದೂ ಇಲ್ಲ, ಒಂದೇ ಚಿರತೆ ಇದೆ, ಅದಾಗದೇ ಓಡಾಡ್ತಿದೆ. ಬೆಳಗ್ಗೆ ಚಿರತೆ ಕಾಣಿಸ್ಕೊಂಡ್ಮೇಲೆ ತಮಗೆ ಹೇಗಿದೆ ಅಂತೇಳಿ ಓಡಾಡ್ಲಿಕ್ಕೆ ಆಗ್ತಾ ಇದೆಯಾ? ಒಂದಷ್ಟು ಆತಂಕ, ಭಯ ಈ ಥರದೆಲ್ಲೂ ಕೂಡ ಸ್ಥಳೀಯ ನಿವಾಸಿಗಳಲ್ಲಿ ಸಾಮಾನ್ಯವಾಗಿ ಚಿರತೆ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಇರುತ್ತೆ. ಹೌದು, ನಮ್ಗೆ ಅಷ್ಟು ಜನಕ್ಕೂ ಆತಂಕ ಇದೆ. ಯಾಕಂದರೆ ಓಲ್ಡ್ ಏಜ್ ಪೀಪಲ್ ಜಾಸ್ತಿ ಇರುತ್ತೆ. ಪಾರ್ಕ್ ಇದೆ ಇಲ್ಲಿ, ಗಾಂಧಿ ಪಾರ್ಕ್ ಅಂತ, ಅಲ್ಲಿ ಎಷ್ಟೋ ಜನ ಓಲ್ಡ್ ಏಜ್ ಪೀಪಲೇ ಓಡೋದು ತುಂಬ ಜನ. ಇಲ್ಲೆಲ್ಲ ಆಫೀಸಸ್ ಇದೆ, ಸ್ಕೂಲ್ಗಳಿದೆ ಇಲ್ಲೇ ಆಪೋಸಿಟ್ 2. ಸೊ ಹಂಗಾಗಿ ಸ್ವಲ್ಪ ಹೆದರಿಕೆ ಇದೆ. ಅದಕ್ಕೆ ನಾವೇ ಅಸೋಸಿಯೇಷನಿಂದ ಇವತ್ತು ಹೇಳಿದ್ವಿ ಬೆಳಗ್ಗೆ, ಯಾರು ಆಚೆಗೆ 2 ವೀಲರಲ್ಲಿ ಓಡಾಡಬೇಡಿ, ಎಲ್ಲೂ ಜಾಸ್ತಿ ಹೋಗ್ಕೋಬೇಡಿ, ತುಂಬ ಇಂಪಾರ್ಟೆಂಟ್ ಇದ್ದರೆ ಅಷ್ಟೇ ಆಚೆ ಬನ್ನಿ ಇವತ್ತು ಒಂದಿನ ಅಂತ. ಸೊ ಇವತ್ತು ಈವ್ನಿಂಗ್ ಅಷ್ಟೊತ್ತಿಗೆ ಹೋಪ್ಫುಲಿ ಎಲ್ಲ ಸರಿ ಆಗ್ಬೋದು ಅಂತ ನಮಗೆ ಅನಿಸಿಕೆ ಇದೆ. ಅಂದರೆ ಇವಿಷ್ಟು ಕೂಡ ಸ್ಥಳೀಯ ನಿವಾಸಿಯವರ ಮಾತು. ಈಗಾಗಲೇ ನಾವು ಕೂಡ ನಿವಾಸಿಗಳಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಯಾರು ಕೂಡ 2 ವೀಲರಲ್ಲಿ ಓಡಾಡಬೇಡಿ, ಒಂದಷ್ಟು ಓಡಾಡುವಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಓಕೆ, ಇದೆಲ್ಲದರ ಜೊತೆಗೆ ನೀವು ಅಲ್ಲಿ ಸ್ಥಳದಲ್ಲಿದ್ದೀರಿ, ಒಂಚೂರು ಅದರ ಆ ಸ್ಥಳವನ್ನು ಒಂಚೂರು ತೋರಿಸಿ ಸ್ವಲ್ಪ ವಿವರಿಸಿ ಸ್ವಲ್ಪ ಕಿರಣ್. ಅದನ್ನು ನಾನೇನೀಗ ನಿಮಗೆ ಸ್ಥಳ ತೋರಿಸ್ತಾ ಇದ್ದೀನಿ. ಈ ಒಂದು ಸ್ಥಳದ ಒಳಭಾಗದಲ್ಲಿ ಬೆಳಗ್ಗೆ 4 ಗಂಟೆ ಸುಮಾರಿಗೆ ಚಿರತೆ ಅಂದರೆ ರಸ್ತೆಯನ್ನು ದಾಟಿಕೊಂಡು ಒಳಭಾಗಕ್ಕೆ ಬಂದಿತ್ತು ಅನ್ನುವಂಥದ್ದು. ಈ ಭಾಗದಲ್ಲಿ ಚಿರತೆ ಇದೆ, ಒಳಭಾಗದಲ್ಲೇ ಇದೆ ಅನ್ನುವಂಥದ್ದನ್ನು ಈಗ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಸದ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದು ಪಟಾಕಿಯನ್ನು ಇಟ್ಟು, ಅಂದರೆ ಅದೇನಾದರೂ ಒಳಭಾಗದಲ್ಲಿದ್ದರೆ ಹೊರಗಡೆ ಬರಲಿ ಅನ್ನುವಂಥದ್ದಕ್ಕೆ ಈಗಾಗಲೇ ಕೂಡ ಮುಂದಾಗಿರುವಂಥದ್ದು. ಸ್ಥಳೀಯ ನಿವಾಸಿಗಳು ಕೂಡ ನೋಡ್ತಾ ಇದ್ದಾರೆ, ಇಲ್ಲೇನಾದರೂ ಇದೆಯಾ, ಚಿರತೆ ಕಾಣಿಸ್ಕೊಳ್ತಾ ಇದೆಯಾ, ಚಿರತೆ ಇದೆಯಾ ಅನ್ನೋಂಥದ್ದನ್ನು. ಈ ಕಡೆ ಸದ್ಯ ಈಗ ಪಟಾಕಿಯನ್ನು ಹೊಡೆದ್ರು, ಈ ಭಾಗದಲ್ಲಿ ಚಿರತೆ ಇಲ್ಲ ಅನ್ನೋಂಥದ್ದನ್ನು ಖಾತ್ರಿಪಡಿಸ್ಕೊಂಡಂಥ ನಂತರದಲ್ಲಿ ಮತ್ತೊಂದು ಭಾಗ, ಅಂದರೆ ರಸ್ತೆಯನ್ನು ದಾಟಿಕೊಂಡು ಈ ಒಂದು ಏನು ಗಿಡಗಳು ಕಾಣಿಸ್ತಾ ಇದೆ, ಈ ಒಂದು ಗಿಡಗಳು ಕಾಣಿಸ್ಕೊಳ್ತಿರುವಂಥ ಮತ್ತೊಂದು ಭಾಗದಲ್ಲಿ ಈಗಾಗಲೇ ಚಿರತೆ ಇದೆಯಾ ಅನ್ನೋಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಅರಣ್ಯ ಇಲಾಖೆಯ ಒಂದು ಸಿಬ್ಬಂದಿಗಳು ಕೂಡ ಹೋಗ್ತಾ ಇರುವಂಥದ್ದು. ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ, ಈ ಒಂದು ಭಾಗದಲ್ಲಿ ಹೋಗಿತ್ತು ಅನ್ನೋಂಥದ್ದನ್ನು ಈಗಾಗಲೇ ಕೂಡ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು. ಬೆಳಗ್ಗೆ 4 ಗಂಟೆ ಸುಮಾರಿಗೆ ರಸ್ತೆಯನ್ನು ಕ್ರಾಸ್ ಮಾಡಿತ್ತು, ರಸ್ತೆಯನ್ನು ಕ್ರಾಸ್ ಮಾಡಿಕೊಂಡು ಈ ಭಾಗಕ್ಕೆ ಬಂದಿತ್ತು ಅಂತೇಳಿ. ಸದ್ಯ ಈ ಭಾಗದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳೆಲ್ಲವೂ ಕೂಡ ಈಗಾಗಲೇ ಅದನ್ನು ನೋಡ್ತಾ ಇರುವಂಥ, ಅಂದರೆ ಈ ಕಡೆ ಏನಾದ್ರು ಇದೆಯಾ ಅಂತೇಳಿ. ಸದ್ಯ ಈ ಭಾಗದಲ್ಲಿ ಇಲ್ಲ ಅಂತೇಳಿ ಮತ್ತೊಂದು ಭಾಗದಲ್ಲಿ ಕೂಡ ನೋಡ್ಲಿಕ್ಕೆ ಮುಂದಾಗಿದ್ದಾರೆ. ನನ್ನ ಜೊತೆಲಿ ಮತ್ತೊಂದಷ್ಟು ಸ್ಥಳೀಯರು ಕೂಡ ಇದ್ದಾರೆ, ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಎಷ್ಟೊತ್ತಿಗೆ ಏನು ಅಂತೇಳಿ. ಸರ್, ಎಷ್ಟೊತ್ತಿಗೆ ಇದು ಕಾಣಿಸ್ಕೊಂಡಿದ್ದು ಮತ್ತೆ ಎಷ್ಟಿದ್ದು, ಅಂದರೆ ಹಿಂದೆ ಯಾವಾಗಾದ್ರೂ ಈ ಥರದ್ದು ಬಂದಿದ್ವಾ ಚಿರತೆಗಳು ಅಂತ? ಇಲ್ಲ ಸರ್, ಮುಂಚೆ ಬಂದಿಲ್ಲ, ಈಗ ಬಂದಿದೆ ಅಷ್ಟೇ. ತಾವು ನೋಡಿದ್ರೆ ಏನಾದ್ರು ಹಿಂದೆ ಯಾವಾಗಾರು ಓಡಾಡದಂಥದ್ದನ್ನ ಈ ಥರದಿಂದ ನೋಡಿದ್ರೆ, ಅಂದರೆ ಬೆಳಗ್ಗೆ CCTV 4 ಗಂಟೆ ಅಷ್ಟೊತ್ತಿಗೆ ಕಾಣಿಸ್ಕೊಂಡಿರುವಂಥದ್ದು, ತಾವು ಯಾವಾಗಾರು ಓಡಾಡುವಂಥ ಸಂದರ್ಭದಲ್ಲಿ ಅಥವಾ ಇಲ್ಲಿನ ನಿವಾಸಿಗಳು ಏನಾದರೂ ಹೇಳಿದ್ರ ಚಿರತೆಗಳು ಓಡಾಡ್ತಿದ್ದಾವೆ, ಚಿರತೆ ಕಾಣಿಸ್ಕೊಳ್ತಿದೆ ಅಂತ? ಇಲ್ಲ ಸರ್, ಹೇಳಿಲ್ಲ ಯಾರು. ಅಂದ್ರೆ ಇವಿಷ್ಟು ಕೂಡ ಸ್ಥಳೀಯ ನಿವಾಸಿಗಳು, ಅಂದರೆ ಹಿಂದೆ ಯಾವತ್ತೂ ನಾವು ನೋಡಿರಲಿಲ್ಲ, ಇವತ್ತು ಬೆಳಗ್ಗೆ ಕಾಣಿಸ್ಕೊಂಡಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.